ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ನಿಮಗೆ ಪಂಚಮುಖಿ ದೀಪಾರಾಧನೆ ಹೇಗೆ ಮಾಡುವುದು ಎಂದು ತಿಳಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿ: ಎಕ್ಕದ ಎಲೆ, ಎಕ್ಕದ ಹೂವು, ಮಣ್ಣಿನ ದೀಪ, ಅರಿಶಿಣ, ಕುಂಕುಮ, ಗಂಧ ಹಾಗೂ ಅಲಂಕಾರಕ್ಕೆ ಹೂವು. ಇದನ್ನು ಐಶ್ವರ್ಯ ದೀಪ ಎಂತಲೂ ಕರೆಯುತ್ತಾರೆ. ಇದು ಲಕ್ಷ್ಮೀ ದೇವಿಗೆ ಪ್ರಿಯವಾದ ದೀಪ. ಇದನ್ನು ಮುಖ್ಯವಾಗಿ ಮಂಗಳವಾರ, ಶುಕ್ರವಾರ ಹಾಗೂ ಹಬ್ಬ ಮತ್ತು ಷಷ್ಠಿ, ಏಕಾದಶಿ ದಿನಗಳಲ್ಲಿ ಈ ರೀತಿಯ ದೀಪಾರಾಧನೆ ಮಾಡಿದರೆ ತುಂಬ ಒಳ್ಳೆಯದು. ಇದರಿಂದ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಯಸ್ಸು, ಆರೋಗ್ಯ ಮತ್ತು ಐಶ್ವರ್ಯ ಅಭಿವೃದ್ಧಿಯಾಗುತ್ತದೆ. ಆದ್ದರಿಂದ ಈ ದೀಪಾರಾಧನೆ ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತದೆ. ಇದರಲ್ಲಿ ನಾನು ತೋರಿಸಿದ ತಂತ್ರಸಾರವನ್ನು ಪಾಲಿಸಿದ್ದಲ್ಲಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಐಶ್ವರ್ಯ ಅಭಿವೃದ್ಧಿಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಈ ಮೇಲಿನ ವಿಡಿಯೋದಲ್ಲಿ ಇದ್ದ ಹಾಗೆ ನೀವು ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತದೆ. ಥ್ಯಾಂಕ್ ಯು.